ನಮಸ್ತೆ. 12/5/2026 ಮಂಗಳವಾರ, 12th May 2026 ಟ್ಯೂಸ್ಡೇ. ಇವತ್ತು ದಶಮಿ ಅನ್ನುವ ತಿಥಿ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 2:52ವರೆಗೂ. ಆನಂತರ ಬರೋದು ಏಕಾದಶಿ. ಹಾಗಾಗಿ ತಿಥಿ ದೋಷವಿಲ್ಲ. ವಾರದೋಷ ಮಾತ್ರ ಮಂಗಳವಾರ ಅಂತೀವಿ, ಅದು ಮಾತ್ರ ದೋಷ. ಮತ್ತು ಇವತ್ತು ಪೂರ್ವ ಭಾದ್ರಪದ ನಕ್ಷತ್ರವಿದೆ, ರಾತ್ರಿ 1:17ವರೆಗೂ. ಆದರೂ ನಕ್ಷತ್ರ ಏನು ಶುಭವಾಗಿರುತ್ತದೆ, ಆದರೂ ನಕ್ಷತ್ರ ದೋಷವಿದೆ. ಅಂದರೆ ಇವತ್ತು ಮರಣ ಮತ್ತು ಚಂಚಲವಿದೆ. ಹಾಗಾಗಿ ಇವತ್ತಿನ ದಿನ ರಾತ್ರಿ 1:17 ದೋಷ ಶುಭವಲ್ಲ. ರಾತ್ರಿ 1:17 ಮೇಲೆ ಅಂದರೆ ಲೇಟ್ ನೈಟ್ ಉತ್ತರ ಭಾದ್ರಪದ ನಕ್ಷತ್ರ ಬರುತ್ತದೆ. ಆ ನಕ್ಷತ್ರ ಬಂದಾಗ ಅಮೃತ ಕಾರ್ಯಸಿದ್ಧಿ ಬರುತ್ತದೆ. ಹಾಗಾಗಿ ಇವತ್ತು ಒಳ್ಳೆಯ ಸಮಯ ಅಂತಂದರೆ ರಾತ್ರಿ 1:17 ಮೇಲೇ. ಇವತ್ತಿನ ದಿನದಲ್ಲಿ ಚಂದ್ರನಿರೋದು ಕುಂಭರಾಶಿಯಲ್ಲಿ, ಅಂದರೆ ಸಂಜೆ 7:25ವರೆಗೂ. ಆ ನಂತರ ಮೀನರಾಶಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಬೆಳಗ್ಗೆ 5:55ರಿಂದ 7:30ವರೆಗೂ ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ. ಆ ನಂತರ ಮಧ್ಯಾಹ್ನ 1:29ವರೆಗೂ 2ನೇ ಪಾದ ಪೂರ್ವಭಾದ್ರ. 1:30 ಮೇಲೆ ಸಂಜೆ 7:25ವರೆಗೂ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ ಸಂಜೆ 7:25 ಮೇಲೆ ರಾತ್ರಿ 1:17ವರೆಗೂ ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವಭಾದ್ರ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಪ್ರಾರಂಭವಾಗೋದು ಉತ್ತರ ಭಾದ್ರ ನಕ್ಷತ್ರ 1ನೇ ಪಾದ. ಉಳಿದಿರೋದೆಲ್ಲ ನಾಳೆ ಬರುತ್ತೆ. ಇವತ್ತು ಅಭಿಜಿತ್ ಮುಹೂರ್ತ 11:51ರಿಂದ 12:41. ವಿಜಯ ಮುಹೂರ್ತ ಮಧ್ಯಾಹ್ನ 2:23ರಿಂದ 3:14. ಗೋಧೂಳಿ ಮುಹೂರ್ತ ಸಂಜೆ 6:36ರಿಂದ 6:59ವರೆಗೂ. ಅದೇ ಥರ ಅಮೃತಗಳಿಗೆ ಇರೋದು ಸಂಜೆ 5:21 ಮೇಲೆ 6:56ವರೆಗೂ. ನಿಶ್ಚಿತ ಮುಹೂರ್ತ ಅಂತ ಒಂದು ಒಳ್ಳೆಯ ಮುಹೂರ್ತ, ಇದು ರಾತ್ರಿ 11:53ರಿಂದ 12:39ವರೆಗೂ. ಇಷ್ಟೆಲ್ಲ ನಾವು ಕೊಟ್ಟರು, ಇದರಲ್ಲಿ ಸೆಲೆಕ್ಟ್ ಮಾಡಿ ನಾವು ಕೊಡ್ತೀವಿ ಒಳ್ಳೆಯ ಟೈಮನ್ನ 100%. ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನೇ ನೋಡಿದ್ರೂ ರಾತ್ರಿಯವರೆಗೂ ಶುಭವಲ್ಲ ಅಂತ ಗೊತ್ತಾಗಿದೆ. ಆದರೂ ಎಮರ್ಜೆನ್ಸಿಗೆ ಮಾತ್ರ ಈ ಟೈಮ್ಗಳನ್ನ ಉಪಯೋಗಿಸಿ. ಖಂಡಿತ ನಾವು ಒಳ್ಳೆಯ ಟೈಮು ಅಂತ ಇವತ್ತು ಕೊಟ್ಟಿದ್ದರೂ ಶುಭವಲ್ಲ. ಎಮರ್ಜೆನ್ಸಿಗೆ ಆಸ್ಪತ್ರೆ, ಕೋರ್ಟ್ ಆರ್ಡರ್, ಸರ್ಕಾರಿ ಆರ್ಡರ್, ಕೆಲವು ವಿಷಯಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. ಬೆಳಿಗ್ಗೆ 5:55ರಿಂದ 6:07, 10:43ರಿಂದ ಮಧ್ಯಾಹ್ನ 3:25, ಸಂಜೆ 5:04ರಿಂದ ರಾತ್ರಿ 11 ಗಂಟೆ. ಆಮೇಲೆ ರಾತ್ರಿ 12:57 ಮೇಲೆ 4:43. ಇದು ಶುಭ ಸಮಯ ಅಂತ. ಆದರೂ ನಾವು ಹೇಳಿದಂತೆ ಇವತ್ತು ಬೆಳಗ್ಗೆಯಿಂದ ಶುಭಕರವಾಗಿ ಕಾಣಿಸಲಿಲ್ಲ. ಎಮರ್ಜೆನ್ಸಿಗೆ ಮಾತ್ರನೇ ಈ ಸಮಯಗಳು. ಇದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಫಸ್ಟೇ ಹೇಳಿದ್ವಿ, ರಾತ್ರಿ 1:17ವರೆಗೂ ಶುಭವಲ್ಲ ಅಂತ. ಇದನ್ನು ತಿಳ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡೇ ಕಾರ್ಯಗಳನ್ನ ಮಾಡಬೇಕು. ನಂತರ ನೋಡುವಂಥದ್ದು 100% ಅಶುಭ ಸಮಯ ಅನ್ನ. ಇದರಲ್ಲಿ ರಾಹುಕಾಲ ಮಧ್ಯಾಹ್ನ 3:27ರಿಂದ ಸಂಜೆ 5:02. ಯಮಕಂಡ ಕಾಲ ಇರೋದು ಬೆಳಿಗ್ಗೆನೇ ಬರುತ್ತೆ 9:06ರಿಂದ 10:41. ಇದರಲ್ಲಿ ಬೆಳಿಗ್ಗೆ 6:09ರಿಂದ 8:11ವರೆಗೂ ಮೃತ್ಯು, ಪ್ರಯಾಣಗಳಲ್ಲಿ, ಆಪರೇಷನ್ ಮಾಡೋ ವಿಷಯಗಳಲ್ಲಿ ಎಚ್ಚರ. 7:49ರಿಂದ 9:25 ನಕ್ಷತ್ರ ವಿಷಘಟಿಕಾ ಕಾಲ. ಅದರಿಂದಾಗಿ ಯಾರೇ ಆದರೂ ಈ ನಕ್ಷತ್ರ ವಿಷಘಟಿಕಾ ಕಾಲಗಳಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇವತ್ತಿನ ಪೂರ್ವಭಾದ್ರ ನಕ್ಷತ್ರದವರು ಹೆಚ್ಚಾಗಿ ಗಮನ ಕೊಡೋದು ಉತ್ತಮ. ಮತ್ತು ಮಧ್ಯಾಹ್ನ 3:27ರಿಂದ ಸಂಜೆ 4:02ವರೆಗೂ ರಾಹುಕಾಲದ ಪ್ರಭಾವ ಇರುತ್ತದೆ. ಅದರಲ್ಲೂ 5:02 ಪೂರ್ತಿ ಇರುತ್ತದೆ. ಮೃತ್ಯು ಪಂಚಕ ಬರೋದು ರಾತ್ರಿ 11:02ರಿಂದ ರಾತ್ರಿ 12:55. ಅದೇ ಥರ ಇವತ್ತಿನ ದುರ್ಮುಹೂರ್ತ ರಾತ್ರಿ 11:08ರಿಂದ 11:53. ಹಾಗಾಗಿ ಮೃತ್ಯು ಇರೋ ಸಮಯದಲ್ಲೇ ದುರ್ಮುಹೂರ್ತವು ಬರುತ್ತದೆ. ರಾತ್ರಿಯಲ್ಲಿ ನಾವೆಲ್ಲ ಮಲಗಿರ್ತೀವಿ, ಆದರೂ ಗಾಡಿ ಚಾಲಕರು ಅಂದರೆ ಡ್ರೈವರ್ಸ್ ಅವರೆಲ್ಲ ಗಮನ ಕೊಡಿ. ಮತ್ತು ಬೆಳಗಿನ ಜಾವ 4:45 ಮೇಲೆ ಶುಭವಾಗಿಲ್ಲ. ಹಾಗಾಗಿ ಇವತ್ತಿನ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ ಶುಭಕರವಾಗಿಲ್ಲ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.